ಕಾಮರ್ಸ್ ಇರ್ಲಿ, ಆರ್ಟ್ ಮಾತ್ರ ಯಾಕೆ ಇರ್ಲಿ, ಮದುವೆ ಇರಲಿ, ಮಶಾಣ ಇರಲಿ, ಮನಸ್ಸು ಮಾತ್ರ ಕೂಲಾಗಿರ್ಲಿ, MLA ಇರ್ಲಿ, MP ಇರ್ಲಿ, ಬಡವರಿಗಾಗಿ ರೈತರಿಗಾಗಿ ದುಡಿತಿರ್ಲಿ, ಕಾರ್ ಇರ್ಲಿ, ಬೈಕ್ ಇರ್ಲಿ, ಬದುಕಿನ ಓಟ ಮಾತ್ರ ನೀಟಾಗಿರ್ಲಿ, ಜೇಬ್ನ ದುಡ್ಡಿರ್ಲಿ, ದುಡ್ಡಿಲ್ಲದೆ ಇರ್ಲಿ, ಜೇಬಿನ ಹಿಂದ್ಗಡೆ ಇರೋ ಹೃದಯದಲ್ಲಿ ಸದಾ ಪ್ರೀತಿ ವಿಶ್ವಾಸ ತುಂಬಿರ್ಲಿ, ಚಿತ್ರದುರ್ಗದ ವಸ್ತು ಇರ್ಲಿ, ತಾಯಿ ಏಕನಾಥೇಶ್ವರ ಆಶ್ರಮದ ನಮ್ಮ ಕಲ್ಲೇಶ್ವರ ಮತ್ತಪ್ಪವ್ರಿಗೆ ಯಾವಾಗಿರ್ಲಿ ಅಂತ ನಾನು ಹಿಂಗೆ ಶ್ರೀಕೃಷ್ಣ ಹಿಂಗೆ ಸಣ್ಣನಿದ್ದಾಗ ಬಾಲಕನಾಗಿದ್ದಾಗ ಗೋಪಿಕಾ ಸ್ತ್ರೀಯರು ಹಾಲು ಮೊಸರು ಇಟ್ಕೊಂಡು ದ್ವಾರಕದಿಂದ ಮೊಸರು ಕೊಟ್ಟಿದ್ರು. ಅವಾಗ ಗೋಪಿಕಾ ಸ್ತ್ರೀಯರೆಲ್ಲ ಶ್ರೀಕೃಷ್ಣ ಕೇಳಿದ್ರು, ಅಪ್ಪ ಒಂದ್ ಸ್ವಲ್ಪ ತಲೆ ಮೇಲೆ ಮೊಸರಿನ ಗಡಿಗೆನ ಓಡ್ಸಪ್ಪ ಅಂದ್ರು. ಇಲ್ಲ ನಾನು ಓಡ್ಸೋದಿಲ್ಲ ಅಂತ ಅಂದ್ರು. ಅವಾಗ ಗೋಪಿಕಾ ಸ್ತ್ರೀಯರು ನೀನ್ ಬೆಣ್ಣೆ ಕೇಳಕ್ ಬರ್ತಿಲ್ಲ, ಅವಾಗ ನಿನಗೆ ಹೇಳ್ತೀನಿ ಗೊತ್ತಾಗುತ್ತೆ, ಕೊಡೋದಿಲ್ಲ ಹೋಗು, ಆತ್ ಬಿಡು, ನನಗೆ ಹೆಂಗ್ ಪಡಿಬೇಕಂತ ನನಗೆ ಗೊತ್ತೈತೆ ಅಂತ ಶ್ರೀಕೃಷ್ಣ. ಅವಾಗ ಇವರು ಗೋಪಿಕಾ ಸ್ತ್ರೀಯರು ಹಾಲು ಮೊಸರು ಗಡಿಗೆ ಹೊತ್ಕೊಂಡು ದ್ವಾರಕಕ್ಕೆ ಹೋಗೋ ಅಷ್ಟಕ್ಕಿಂತ ಮುಂಚೆ ಇವನೇ ಮುಂಚೆ ಹೋಗ್ಬಿಟ್ಟಲ್ಲಿದ್ದ. ಹೋದ್ಮೇಲೆ ಅವ್ರನ್ನೆಲ್ಲ ಬರೀ ನಾನು ಇಳಿಸ್ತೀನಿ ಅಂತ ಇಳ್ಸಕ್ ಹೋದ. ಅವಾಗ ಅವ್ರು ಹೇಳಿದ್ರು ಗೋಪಿಕಾ ಸ್ತ್ರೀಯರು, ಅಲ್ಲಿ ಓಡಿಸೋದ್ರೆ ಓಡಿಸ್ಲಿಲ್ಲ, ಇಲ್ಲಿ ಬಂದು ಇಳ್ಸಕ್ ಬಂದಿದ್ದೇನಪ್ಪ, ಎಂತ ನಾಟಕ ಮಾಡ್ತೀಯ ಅಂತ ಅಂದ್ರು. ಅದಕ್ಕೆ ಶ್ರೀಕೃಷ್ಣ ಒಂದ್ ಮಾತಾಡ್ದ, ನಾನೇ ಜಗತ್ತಿಗೆ ಬಂದಿದ್ದು ಇನ್ನೊಬ್ರ ಮೇಲೆ ತಲೆ ಮೇಲೆ ಭಾರ ಓಡಿಸಕ್ ಬಂದಿಲ್ಲ, ತಲೆ ಮೇಲಿರೋ ಭಾರ ಇಳಿಸಕ್ಕೆ ಬಂದಿನಿ ಅಂದ್ರು. ಹಂಗೆ ನಾನು ಸರ್ಕಾರಿ ನೌಕರಾಗಿರೋದು ನಂದು ದುಡಿಮೆ ಮಾಡ್ಕೊಂಡು ಮಜಾ ಮಾಡಕ್ಕಲ್ಲ ಬಂದಿರೋದು, ಬಡವರು ಸೇವೆ ಮಾಡಕ್ಕೆ ಅಂತ ಬಂದಿರೋದು ಅಂತ ಹೇಳಿದ್ರೆ ಯಾರು ನಮ್ಮ ಹನುಮಂತಪ್ಪ ಅಂತ ಹೇಳ್ಕೊಡ್ಬೋದು. ಇನ್ನ ನಮ್ಮ ಕಲ್ಲೇಶಿ ಬಗ್ಗೆ ಹೇಳ್ಬೇಕಂತಂದ್ರೆ, ಹಿಂಗೆ ಕಾಡಿನಲ್ಲಿ ಜಿಂಕೆಗಳು ಗುಂಪಿತ್ತು. ಆ ಜಿಂಕೆಗಳು ಹಿಂಗೆ ಬರಗಾಲ ಬಂತು, ತಿನ್ನಕ್ ಆಹಾರಿಲ್ಲ, ಊಟ ಮಾಡಕ್ ನೀರಿಲ್ಲ. ಅವಾಗ ಎಲ್ಲಾ ಪ್ರಾಣಿ ಪಕ್ಷಿಗಳು ಕುರಿತು ಭಗವಂತ ಕುರಿತು ಪ್ರಾರ್ಥನೆ ಮಾಡಿದ್ವು. ಅವಾಗ ಶಿವ ಪ್ರತ್ಯಕ್ಷ ಆದ, ಏನಪ್ಪ ನಿಮ್ ಕಷ್ಟ ಅಂದ್ರು. ನೋಡಪ್ಪ, ತಿನ್ನಕ್ ಆಹಾರ ಇಲ್ಲ, ಕುಡಿಯಕ್ ನೀರಿಲ್ಲ, ನಮ್ಗೆ ಬದುಕದೆ ಕಷ್ಟ ಆಗೈತೆ ನೋಡಪ್ಪ ಅಂದ್ರು. ಆತ ಇಲ್ಲಿಂದ 100 ಕಿಲೋಮೀಟರ್ದಲ್ಲಿ ಹಿಮಾಲಯ ಪರ್ವತ ಅಂತ ಐತೆ, ಅಲ್ಲಿ ಚಂದ್ರಗಿರಿ ಅಂತ ಬೆಟ್ಟ ಐತೆ, ನಾನು ಅಲ್ಲಿ ಇರ್ತೀನಿ, 8 ದಿವಸದೊಳಗೆ ಬಂದು ನೀವು ನಾನು ಭೇಟಿ ಆಗ್ಬೇಕು ಅಂತ ಅಂದ್ರು. ಆತ ಅಂತ ಹೇಳಿ ಹೋದು, ಮರುದಿನ ಎದ್ದು ಓಡಕ್ ಶುರು ಮಾಡುದು. 10 ಕಿಲೋಮೀಟರ್ ಹೋದು, 20 ಕಿಲೋಮೀಟರ್ ಹೋದು, 50 ಕಿಲೋಮೀಟರ್ ಹೋದು. ಅಲ್ಲಿ ಸುಂದರವಾದ ಹುಲ್ಲುಗಾವಲು ಸಿಕ್ತು, ಎಲ್ಲ ತಿಂದು ನೀರು ಕುಡಿದು ಸುಧಾರಿಸ್ಕೊಂಡು ಮತ್ತೆ ಮರುದಿನ ಎದ್ದು ತಿನ್ನಕ್ಕೆ ಶುರು ಮಾಡುದು. ನಾವು ಭಗವಂತ ಕಾಣ್ಬೇಕು ಅನ್ನೋದು ಚಿಂತೆಗೆ ಮರ್ತ್ಬಿಟ್ವು. ಇವೆಲ್ಲ ಹೋಗಿ ಇಲ್ಲಿ ಮನ್ಕೊಂಡು ಅದಾಗ ಒಂದು ಬುದ್ಧಿವಂತ ಜಿಂಕೆ ಹೇಳ್ತು, ಸಮಯ ಆಗೈತೆ, ನಾವು ಹೊರಡಂಕಣಪ್ಪ ಹಂಗೆ. ಇಲ್ಲ, ನಾನು ಬೆಳಗ್ಗೆ ನಾಷ್ಟ ಮಾಡ್ಬಿಡ್ತೀವಿ, ನೀನು ಹೋಗೋದಿದ್ರೆ ಹೋಗು, 50 ಕಿಲೋಮೀಟರ್ ಒಂದು ಅರ್ಧ ಗಂಟೆ ಬರ್ತೀವಿ, ನೀವು ಹೋಗಿದ್ರು ಹೋಗುವಾಗ ಆತಂತ ಇವೆಲ್ಲ ವಸ್ತು ಊಟ ಮಾಡೋಗಿದ್ವು. ಈ ಬುದ್ಧಿವಂತ ಜಿಂಕೆ ರಾತ್ರಿನೇ ಊಟ ಮಾಡ್ಬೋದು. ಹೋದ್ಮೇಲೆ ಅಲ್ಲಿ ಬೆಳಗ್ಗೆ ಎದ್ದು ನೋಡ್ತವೆ, ಅಲ್ಲಿ ಹುಲ್ಲು ಇಲ್ಲ, ನೀರಿಲ್ಲ, ಇವಕ್ಕೆ ಗಾಬರಿನೇ ಆಯ್ತು. ಈ ಬುದ್ಧಿವಂತ ಜಿಂಕೆ ಏನಂತ ಹೋಗಿ ದೇವ್ರಿಗೆ ಹೇಳ್ತು, ಅವ ನೀನ್ ಒಬ್ಬನೇ ಬಂದಿಲ್ಲ, ನಿಮ್ ಕಡೆ ಯಾರು ಬಂದಿಲ್ಲ, ನೀನ್ ಒಬ್ಬನೇ ಬಂದಿ, ಅಲ್ಲಿ ಏನ್ ಬೇಕು ಹೇಳೋರು. ಇಲ್ಲ, ಸುಖ ಶಾಂತಿ ನೆಮ್ಮದಿ ಕೊಡಕ್ಕಾದ್ರೆ ಎಲ್ಲರಿಗೂ ಕೊಡಂತೆ ಕೊಡು, ಕೊಡಕ್ಕಾಗ್ಲಿ ನಾನು ಅವರಂಗೆ ಉಪವಾಸ ಇಡ್ತೀನಿ ಅಂತ. ಇವೇನು ಹುಲ್ಲಿ ನಾಸಿ ಬಿದ್ದು ಇವೆಲ್ಲ ಮಾಡ್ಕೊಂಡಿದ್ರು, ಇವರನ್ನೇ ಭೋಗಿಗಳು, ರಾಜಕಾರಣಿಗಳು ಅಂತಾರೆ. ಈ ಬುದ್ಧಿವಂತ ಜಿಂಕೆ ಏನಿದ್ರೆ ಇವರನ್ನೇ ಸಜ್ಜನರು, ಮಹಾತ್ಮರು ಅಂತಾರೆ. ಹಂಗೆ ನಾವು ಸ್ಫೂರ್ತಿ ಕಬ್ನವ್ರಿಗೆ ಎಲ್ಲರಿಗೂ ನಾವು ಸಹಾಯ ಮಾಡಬೇಕು, ಬಡವರಿಗೆ ರಕ್ತದಾನ ಮಾಡ್ಬೇಕು ಅಂತ ಇರೋರು ಯಾರು ಅಂದ್ರೆ ನಮ್ಮ ಕಲ್ಲೇಶಿ ಅಂತ ಹೇಳ್ಬೋದು. ಕಲ್ಲೇಶಿ ನಾವಿಬ್ರು 1ನೇ ಕ್ಲಾಸಿಂದ SLC ತನಕ ಜೊತೆಗೆ ಓದಿದ್ದು. ಹಾಗಾಗಿ ಅವ್ರಿಗೆ ಏಕನಾಥೇಶ್ವರ ಆರ್ಟ್ಸ್ ಇಂಗ್ಲಿಷ್ ಅವರಿಗೆ ವರ್ಷಕ್ಕೆ 2 ವರಿ, ಜನವರಿ, ಫೆಬ್ರವರಿ. ಉತ್ತರ ಕರ್ನಾಟಕದವರಿಗೆ ಬೆಳಗಿಂದ ಸಂಜೆ ತನಕವರಿ, 1 ವರಿ, 2 ವರಿ, 3 ವರಿ. ಬ್ಯಾಂಕಿನವರಿಗೆ ಕೊಟ್ಟ ಸಾಲಗಳೆಲ್ಲ ವಾಪಸ್ ಮಾಡಿಕೊಳ್ಳೋ ರಿಕವರಿ. ಈ ಎಲ್ಲ ವರಿಗಳನ್ನು ತಪ್ಪಿಸಿ ನಮ್ಮನ್ನು ಕಾಪಾಡೋಳೆ ತಾಯಿ ಏಕನಾಥೇಶ್ವರಿ ಅಂತ ಹೇಳ್ತಾ ಆಕೆ ಆಶೀರ್ವಾದ ನಮ್ಮ ಕಲ್ಲೇಶಿ ಅಂತ ಹೇಳ್ತಾ ನಾನು ಮಾತನಾಡಿಸ್ತೀನಿ. ಓಕೆ ಸ್ನೇಹಿತರೆ, ಒಂದು ಮೈಕ್ ಹಾಗೂ ಒಂದು ಸ್ಪೀಕರ್ ಬಾಕ್ಸ್ ಅನ್ನ ನಮ್ಮ ಸ್ನೇಹಿತರ ಒಂದು ಒಗ್ಗೂಟಿಗೆಯನ್ನು ನೋಡ್ಕೊಂಡ್ಬಿಟ್ಟು ಅವ್ರಿಗೆ ನಮ್ಮ ಸ್ಫೂರ್ತಿ ವಾಕರ್ಸ್ಗೆ ಅವ್ರು ಇವತ್ತು ಒಂದು ಡೊನೇಷನ್ ಕೊಟ್ಟಿದ್ದಾರೆ. ಅವ್ರಿಗೂ ತಮ್ಮಗಳೆಲ್ಲ ಒಂದು ಚಪ್ಪಾಳೆ ಮೂಲಕ ಅವ್ರಿಗೆ ಖುಷಿ ಪಡಿಸ್ಬೇಕು ಅಂತ ಹೇಳಿ ನಮ್ಮ ಎಲ್ಲ ತಮ್ಮ ಸ್ಫೂರ್ತಿ ವಾಕರ್ಸ್ನ ಸದಸ್ಯರಿಗೆ ಬೆಳಗಿನ ಶುಭೋದಯ. ಇವತ್ತು ನಮ್ಮ ಸ್ಫೂರ್ತಿ ವಾಕರ್ಸ್ನ ಅಧ್ಯಕ್ಷರಾಗಿರ್ತಕ್ಕಂಥ H ಹನುಮಂತಪ್ಪ, ಜಿಲ್ಲಾ ತಾಲೂಕ್ ಪಂಚಾಯತ್ ಇಒ ಅವರು ಅವ್ರದ್ದು ಇವತ್ತು ಹುಟ್ಟುಹಬ್ಬ ಇದೆ. ಹಾಗೂ ನಮ್ಮ ಸ್ಫೂರ್ತಿ ವಾಕರ್ಸ್ನ ಇನ್ನೊಬ್ಬ ಸದಸ್ಯರಾದ ಕಲ್ಲೇಶ್, ಇಬ್ಬರದು ಕೂಡ ಇವತ್ತು ಹುಟ್ಟುಹಬ್ಬ ಇದೆ. ನಮಗೆ ಇಬ್ಬರದು ಒಂದೇ ದಿವಸ ಇರೋದು ನಮ್ಗೆ ಒಂದು ರೀತಿ ಒಳ್ಳೆ ವಿಶೇಷ. ಅದೇ ರೀತಿ ಇವತ್ತು ಎಲ್ಲ ನಮ್ಮ ಸದಸ್ಯರ ಜೊತೆಗೆ ಇನ್ನು ಎಲ್ಲ ಅತಿಥಿಗಳು ಬಂದಿರೋದು ನೋಡಿದರೆ ನಮ್ಮ ಹನುಮಂತಪ್ಪನವರಿಗೂ ಮತ್ತು ಕಲ್ಲೇಶ್ ಅವರಿಗೂ ಎಷ್ಟು ಸ್ನೇಹ ಬಳಗ ಇದೆ, ಸ್ನೇಹ ಜೀವಿಗಳು ಅಂತ ಹೇಳಿ ನಮಗೆ ಅನ್ಸುತ್ತೆ. ಇವತ್ತು ಇವರ ಹುಟ್ಟುಹಬ್ಬಕ್ಕೆ
ನಾವು ಎಲ್ಲರೂ ಶುಭ ಕೋರೋಣ. ಹಾಗೆ ನಮ್ಮ ಹನುಮಂತಪ್ಪನವ್ರ ಬಗ್ಗೆ ಹೇಳಬೇಕು ಅಂದ್ರೆ ಅವರು ನಮ್ಮ ಅಚ್ಚುಮೆಚ್ಚಿನ ಆತ್ಮೀಯ, ನಮ್ಮ ಎಲ್ಲರ ಸ್ನೇಹ ಜೀವಿ. ಅವರು ಒಂದು ಅಧಿಕಾರ ಇಒ ಆಗಿದ್ರು ಕೂಡ ನಮ್ಮ ಸ್ಫೂರ್ತಿ ವಾಕರ್ಸ್ಗೆ ಅವರು ಅಧ್ಯಕ್ಷರಾಗಿ ಇವತ್ತು ನಮ್ಮೆಲ್ಲ ಪ್ರತಿದಿನ ವಾಕಿಂಗ್ ಬರೋದ್ರ ಜೊತೆಗೆ ನಮ್ಮ ಎಲ್ಲರನ್ನು ನಮ್ಮನ್ನ ಆತ್ಮೀಯವಾಗಿ ಅವರು ಎಷ್ಟು ಸಪೋರ್ಟಿವ್ ಆಗಿ ಆಕ್ಟಿವ್ ಆಗಿ ನಮ್ಗೆ ಅಧ್ಯಕ್ಷರಾಗಿ ಇವತ್ತಿನ ದಿವಸ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ನಾವು ಎಲ್ಲರೂ ಶುಭೋದಯ ಕೋರೋಣ. ಅದೇ ರೀತಿ ನಮ್ಮ ಕಲ್ಲೇಶ್ ಅವರು, ಆಮೇಲೆ ಹನುಮಂತಪ್ಪನವರು ಇವತ್ತು ಅವರು ಅಧಿಕಾರದಲ್ಲಿ ಇದ್ರು ಕೂಡ ನಮ್ಮೆಲ್ಲರ ಜೊತೆಗೆ ಬಹಳ ಖುಷಿಯಾಗಿ ಬರ್ತಾ ಇದ್ದಾರೆ. ಅವರು ಯಾವುದೇ ಇದಿರೋದಿಲ್ಲ. ಮತ್ತೆ ನಾವು ಯಾವತ್ತೇ ಫೋನ್ ಮಾಡಿದ್ರು ನಮ್ಗೆಲ್ಲದಕ್ಕೂ ಅವರು ಇದ್ ಮಾಡ್ತಾರೆ, ಯಾವುದೇ ಸಹಕಾರ ನೀಡ್ತಾರೆ ಹಾಗೂ ಸ್ಪಂದಿಸ್ತಾರೆ. ಮತ್ತೆ ಅದೇ ರೀತಿ ಕಲ್ಲೇಶ್ ಅವರು ನಮ್ಮ ಎಲ್ಲ ಸ್ಫೂರ್ತಿ ವಾಕರ್ಸ್ನ ಸ್ನೇಹ ಜೀವಿಯಾಗಿ ಮತ್ತು ಅವರು ಇನ್ನೂ ಹೆಚ್ಚಿನದಾಗಿ ಮೆಂಬರ್ಸ್ ಕರ್ಕೊಂಡು ಬರ್ತಾ ಇದ್ದಾರೆ. ಒಳ್ಳೊಳ್ಳೆ ಸದಸ್ಯರನ್ನ ನಮ್ಮ ಜೊತೆ ಜಾಯಿನ್ ಮಾಡ್ತಾ ಇದ್ದಾರೆ. ಅದು ಒಂದು ಖುಷಿ ವಿಷಯ. ಅದ್ರ ಜೊತೆಗೆ ಅವರು ನಮ್ಮ ಜೊತೆಗೆ ಆಕ್ಟಿವ್ ಆಗಿ ಎಲ್ಲ ರೀತಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಶುಭ ಕೋರುತ್ತಾ ನಮ್ಮ ಸ್ಫೂರ್ತಿ ವಾಕರ್ಸ್ನ ಎಲ್ಲ ಸದಸ್ಯರಿಗೂ ಶುಭೋದಯ. ಎಲ್ಲರಿಗೂ ನಮ್ಮ ಸ್ಫೂರ್ತಿ ವಾಕರ್ಸ್ ಕ್ಲಬ್ಬಿಂದ ಸ್ವಾಗತ, ಸುಸ್ವಾಗತ. ಎಲ್ಲರಿಗೂ ಮತ್ತೊಮ್ಮೆ ಬೆಳಗಿನ ವಂದನೆಗಳು. ಈ ದಿನ ತುಂಬಾ ಒಂದು ದೊಡ್ಡ ಅದ್ದೂರಿ ಕಾರ್ಯಕ್ರಮ ಅಂತಾನೆ ನಮ್ಮ ಸ್ಫೂರ್ತಿ ವಾಕರ್ಸ್ ಕ್ಲಬ್ ಇಂದ ನಾವು ಹೇಳ್ಬೋದು. ಇವತ್ತು ದಿನಾಂಕ 6/6/26 ಎಂತ ದಿನಾಂಕ ಸೇರಿದೆ ನೋಡಿ ಈ ದಿನ. ಹಾಗೆ ನಮ್ಮ ಸ್ನೇಹಿತರಾದ ಹನುಮಂತಪ್ಪ ಹಾಗೂ ಕಲ್ಲೇಶ್ ಅವರ ಹುಟ್ಟುಹಬ್ಬ ಅದ್ದೂರಿಯಾಗಿ ನಡೀತಾ ಇದೆ ನಮ್ಮ ಸ್ಫೂರ್ತಿ ವಾಕರ್ಸ್ ಕ್ಲಬ್ ಇಂದ. ಅವರೆಲ್ಲ ಸ್ನೇಹಿತರು ಈ ದಿನ ಬಂದಿದ್ದೀರಾ, ಅವರಿಗೆಲ್ಲ ನಾವು ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಈಗ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ದಿನ ನಮ್ಮ ಹನುಮಂತಪ್ಪನವರ ಅಂದ್ರೆ ನಮ್ಮ ಸ್ಫೂರ್ತಿ ವಾಕರ್ಸ್ನ ಅಧ್ಯಕ್ಷರು, ತುಂಬಾ ಆಸೆ ಉಳ್ಳ ವ್ಯಕ್ತಿ ಹಾಗೂ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವಂತ ಒಂದು ದೊಡ್ಡ ಮನಸ್ಸಿನ ನಮ್ಮ ಹನುಮಂತಪ್ಪನವರು ಈ ದಿನ ಅವರ ಹುಟ್ಟುಹಬ್ಬವನ್ನು 57ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಅವರ ಪುತ್ರ ಬರೋದಿದೆ, ಒಂದೆರಡು ನಿಮಿಷ ಆಗ್ಲಿ. ಹಾಗೆ ಇನ್ನೊಬ್ರು ನಮ್ಮ ಕಲ್ಲೇಶ್ ಅಂದ್ರೆ ನಮ್ಮ ಸ್ಫೂರ್ತಿ ವಾಕರ್ಸ್ಗೆ ಈಗ ಬಂದು ಒಂದು 3 ವರ್ಷ ಆಗಿರ್ಬೋದು. ಅವರಿಂದ ನಮ್ಮ ಸ್ಫೂರ್ತಿ ವಾಕರ್ಸ್ಗೆ ಒಂದು ಎಕ್ಸ್ಟ್ರಾ ಒಂದು ಗರಿ ಬಂದಿದೆ. ಅವರ ಒಂದು ಆಕ್ಟಿವಿಟಿ ಆಗಿ ಒಂದು ಎಲ್ಲ ಒಂದು ಕೆಲಸ ಕಾರ್ಯಗಳು, ನಮ್ಮ ಒಂದು ಕಾರ್ಯಕ್ರಮಗಳನ್ನು ಎಲ್ಲ ತುಂಬಾ ಯಶಸ್ವಿಯಾಗಿ ಅವರು ನಡೆಸಿಕೊಂಡು ಎಲ್ಲ ಜನಗಳಿಗೆ ನಮ್ಮ ಸ್ಫೂರ್ತಿ ವಾಕರ್ಸ್ ಕ್ಲಬ್ ಏನು ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು. 53ನೇ ವರ್ಷದ ಹುಟ್ಟುಹಬ್ಬ ಅಂತೆ. ನನಗೇನೋ 35 ವರ್ಷ ಇರ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ. ಇವತ್ತಿನ ಒಂದು ಆಕ್ಟಿವಿಟಿ ನೋಡಿದ್ರೆ ತುಂಬಾನೇ ಆಕ್ಟಿವ್ ಆಗಿದ್ದಾರೆ. ಅವ್ರ ಪುತ್ರನೂ ಸಹ ಬಂದಿದ್ದಾರೆ ನಮ್ಮ ಕ್ಲಬ್ಗೆ ಈ ದಿನ. ಫಸ್ಟ್ ಮೋಹನ್ ಅಂತ ಹೇಳಿ ಇವತ್ತು ನಮ್ಮ ಸ್ಫೂರ್ತಿ ವಾಕರ್ಸ್ಗೆ ಫಸ್ಟ್ ಟೈಮ್ ಬಂದಿದ್ದಾರೆ. ಸ್ವಲ್ಪ ಮುಂದೆ ಬರಬೇಕು, ಎಲ್ಲ ಪರಿಚಯ ಆಗಲಿ. ಅವರು ಸಹ ಬೆಂಗಳೂರಿನಲ್ಲಿ ಕೆಲಸ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಂದಲೂ ಸಹ ಒಂದೆರಡು ಮಾತುಗಳನ್ನು ನಾವು ಇವತ್ತಿನ ದಿವಸ ಕೇಳೋಣ. ಓಕೆ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಮತ್ತು ನನ್ನ ತಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕಲ್ಲೇಶ್ ಅವರ ಹುಟ್ಟುಹಬ್ಬಕ್ಕೆ ನೀವೆಲ್ಲ ಬಂದಿರೋದ್ರಿಂದ ತುಂಬ ಹೃದಯದ ಸಂತೋಷ ಹಾಗೂ ಸ್ವಾಗತ ಸುಸ್ವಾಗತ. ಈಗಾಗಲೇ ತಮ್ಮ ಎಲ್ರಿಗೂ ಸಹಿತ ಗೊತ್ತಿದೆ, ನಿಮ್ಮ ಜೊತೆ ನಾನು ಸುಮಾರು 12-13 ವರ್ಷದಿಂದ ಇಲ್ಲಿ ವಾಕ್ ಬರ್ತಾ ಇದ್ದೀನಿ. ಜೊತೆಲಿ ಎಲ್ಲರೂ ಬೆಳಿಗ್ಗೆ 5:30 ಇಂದ 7:30 ತನಕ ಚೆನ್ನಾಗಿ ನಗರಾಗ್ತಾ ಚೆನ್ನಾಗಿ ಇದ್ದುಕೊಂಡು ನಮ್ಮ ಆರೋಗ್ಯ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ವಿ. ನಿಮ್ಮೆಲ್ಲರಿಗೂ ಸಹಿತ ಸ್ಫೂರ್ತಿ ವಾಕರ್ಸ್ ಕ್ಲಬ್ನಿಂದ ಹಾಗೂ ನನ್ನ ವೈಯಕ್ತಿಕ ಕಾರಣಗಳ ಪರವಾಗಿ ನಿಮ್ಮೆಲ್ಲರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಅದೇ ರೀತಿ ನಮ್ಮ ಕಲ್ಲೇಶ್ ಅವರು ಬಂದು 2.5-3 ವರ್ಷ ಆಯ್ತು. ಅವರ ಸ್ನೇಹಿತರೆಲ್ಲ ನಮ್ಮ ಬಳಗಕ್ಕೆ ಸೇರಿಸ್ತಾ ಇದ್ದಾರೆ. ಈ ಒಂದು ಹುಟ್ಟುಹಬ್ಬದ ಸಂಭ್ರಮಕ್ಕೆ ಬಂದಿರತಕ್ಕಂತ
ನನ್ನ ಸ್ನೇಹಿತರಾಗಿರ್ಬೋದು ಹಾಗೂ ನನ್ನ ಶ್ರೀಮತಿಯವರು, ನಮ್ಮ ಹಳಿಯ ನನ್ನ ಮಗ ಸೊಸೆ ಹಾಗೂ ನಾನು ಇಬ್ಬರು ಮಕ್ಕಳೇ ಅಂದ್ಕೊಂತೀನಿ, ನಮ್ಮ ಮುರುಗೇಶ್ ಹಾಗೂ ಗೋವಿಂದ ಅಂತೇಳಿ. ಅವರು ಸಹಿತ ನಾನು ಎಲ್ಲಿರ್ತೀನೋ ಅವರು ಅಲ್ಲಿರ್ತಾರೆ. ಜೊತೆಯಲ್ಲಿ ನಾನು ಇಷ್ಟೆಲ್ಲ ಚೆನ್ನಾಗಿರೋದಕ್ಕೆ ಕಾರಣ ಖಂಡಿತ ಹೇಳ್ತಾ ಇದ್ದೀನಿ, ನನ್ನ ಹೆಂಡತಿ ಮಕ್ಕಳು. ನನ್ನ ಈಗಲೂ ಸಹಿತ ಬಹಳ ಚಿಕ್ಕ ಮಗು ಟೈಪ್ ನನ್ನೆಲ್ಲ ಹಾರೈಕೆ ಪೂರೈಕೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಅದರಿಂದ ನಾನು ತುಂಬ ಹೃದಯದ ಸಂತೋಷ ಪಡ್ತಾ ಇದ್ದೀನಿ ನಮ್ಮ ಕುಟುಂಬಕ್ಕೆ. ಜೊತೆಯಲ್ಲಿ ನಾನು ಯಾವ ರೀತಿ ಹೆಂಗಿರ್ತೀಯಪ್ಪ ಅಂತ ಇವೆಲ್ಲ ಕೇಳ್ತಿದ್ದಾರೆ, ಅದಕ್ಕೆ ಸಾಕ್ಷಿನೇ ನನ್ನ ಹೆಂಡತಿ ಮಕ್ಕಳು. ಬಹಳಷ್ಟು ನನಗೆ ಸ್ಫೂರ್ತಿದಾಯಕ. ನಾನು ಆಫೀಸ್ಗೆ ಹೋಗೋದೇನು, ನನ್ನ ಶೂಸ್ ಏನು, ನನ್ನ ಬಟ್ಟೆ ಏನು, ನಾನು ಏನು ತಿಂತ ಅಂತೇಳಿ ಖಂಡಿತ ಡೈಲಿ 6 ತಿಂಗಳದ ನನ್ನ ಮೊಮ್ಮಗೆ ಯಾವ ರೀತಿ ಇದೆ ಆ ರೀತಿ ನನ್ನ ಆರೈಕೆ ಮಾಡ್ತಕ್ಕಂಥದ್ದೇ ನನ್ನ ಕುಟುಂಬ, ನನ್ನ ಸೊಸೆ, ನನ್ನ ಮನೆಯವರು, ನನ್ನ ಮಕ್ಕಳು. ಅದರಲ್ಲೇ ಹೆಚ್ಚಾಗಿ ನಮ್ಮ ಹಳಿಯಂದರು ಎಲ್ಲ ಒಂದು ಹಾಸ್ಪಿಟ್ಲಿಂದ ಹಿಡಿದು ಮತ್ತೊಂದು ಮುಗಿದೊಂದು ಎಲ್ಲದಕ್ಕೂ ಸಹಿತ ಚಿಕ್ಕ ಮಗು ಟೈಪ್ ನಾನು ನೋಡ್ತಾ ಇದ್ದಾರೆ. ಅವರಿಗೆ ಈ ಶುಭ ಸಂದರ್ಭದ ಪ್ರಕಾರ ಅವ್ರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೂ ನಮ್ಮ ಶ್ರೀಮತಿಯವರಿಗೆ, ನನ್ನ ಸೊಸೆಗೆ, ನನ್ನ ಮಕ್ಕಳಿಗೆ ಎಲ್ಲರೂ ಸಹಿತ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೂ ನೀವೆಲ್ಲ ಬಂದಿರತಕ್ಕಂಥ ನನಗೆ ತುಂಬ ಸಂತೋಷ. ನಿಮ್ಮೆಲ್ಲರಿಗೂ ಸಹಿತ ಶಿರಸ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಒಂದು ವಿಷಯವನ್ನ ಒಂದೆರಡು ಮಾತು ನೀನು ಮಾತಾಡಬೇಕು ಅಂತೇಳಿ. ಈ ವಾರ ಬಳಗದ ಎಲ್ಲ ಸದಸ್ಯರಿಗೂ ನಮಸ್ಕಾರ. ನಾನು ಮೊದಲೆಲ್ಲ ಬರ್ತಡೇಯನ್ನು ಮಾಡ್ಕೊಂಡಿದ್ದಿಲ್ಲ, ಗೊತ್ತಿದ್ದಿಲ್ಲ ನಮಗೆ ಈ ಥರ ಗ್ರ್ಯಾಂಡಾಗಿ ಎಂದು ಮಾಡ್ತಿದ್ದಿಲ್ಲ. ಇದಕ್ಕೆ ಸೇರಿ ಒಂದು 3 ವರ್ಷ ಆಯ್ತು. 3 ವರ್ಷದಿಂದ ವರ್ಷ ನೀವೇ ಅಣ್ಣರದು ನಮ್ಮದು ಜೊತೆ ಬಂದಿರೋದು ಸಂತೋಷ. ನಮ್ಮ ಕ್ಲಬ್ಬಲ್ಲಿ ಈಗ ಫಿಲಮ್ ಇದ್ರಲ್ಲಿ ಹೆಂಗೆ ಅಂಬರೀಷ್ ಬೈತಾನ, ಅಣ್ಣ ಏನೋ ನಮಗೆ ಸಮಾಧಾನ ಮಾತಾಡ್ಸಿದ್ರೆ ಯಾಕೋ ಮನಸ್ಸಿಲ್ಲ ಅಂತೀವಿ. ಬೋಳಿ ಮಗನೇ ಲೋಪರ್ ಅಂದ್ರೆ ನಮಗೆ ಖುಷಿ ಆಗುತ್ತೆ. ಅಷ್ಟು ಅವರೊಂದು ತಾಲೂಕ್ ಪಂಚಾಯತಿ ಚಿತ್ರದುರ್ಗ ಇವರು ಮೊಳಕಾಲ್ಮೂರು ಎಲ್ಲ ತಾಲೂಕು ಜಿಲ್ಲೆಯಲ್ಲಿ ಮಾಡ್ಬಂದಾರೆ. ಅವರು ಒಬ್ಬ ನಮ್ಮ ಹತ್ರ ಅಧಿಕಾರಿ ಅಂತ ಯಾವತ್ತೂ ತೋರಿಸಿಲ್ಲ, ಸ್ನೇಹಿತರಿದ್ದಂಗೆ ಇದ್ದಾರೆ. ಅವರ ಒಂದು ನಮಗೆ ನೋಡಿದ್ರೆ ಖುಷಿ, ನಾವು ಹಂಗಿರ್ಬೇಕು ಅನ್ಸುತ್ತೆ. ಹಾಗೆ ನನ್ನ ಎಲ್ಲ ಗೃಹ ರಕ್ಷಕ ದಳದ ಗೆಳೆಯರು ಬಂದಿದ್ದಾರೆ, ಅವರಿಗೂ ಧನ್ಯವಾದಗಳು. ಹಾಗೂ ನಮ್ಮಣ್ಣ ಮಾಳೇಶಣ್ಣ, ನಾಗೇಶಣ್ಣ, ಶೇಖರಣ್ಣ, ಪ್ರಾಣೇಶಣ್ಣ, ನನ್ನ ತಮ್ಮ ಸುಧಾಕರ್, ಶಂಕರಣ್ಣ ಅವರೆಲ್ಲ ಬಂದಿದ್ದಾರೆ. ಅವರಿಗೂ ಬಹಳ ಖುಷಿ ಆಯ್ತು ಬಂದಿದ್ದಕ್ಕೆ. ಎಲ್ಲರಿಗೂ ಧನ್ಯವಾದಗಳು. ಬರೋದಿಲ್ಲ. ಇವತ್ತು ಹುಟ್ಟುಹಬ್ಬನ ಆಚರಿಸಿಕೊಳ್ಳುತ್ತಿರುವ ನಮ್ಮ ಪ್ರೀತಿಯ ಹನುಮಂತಣ್ಣ ಹಾಗೂ ಕಲ್ಲೇಶ್ ಅವರಿಗೆ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ತಿಳಿಸುತ್ತಾ, ಈಗ ಮುಂದೆ ಯಾರಾದ್ರೂ ಮಾತಾಡಿದ್ರೆ ಮಾತಾಡಿ, ಇಲ್ಲ ಟೈಮ್ ಆಗ್ತಾ ಇದೆ, ಎಲ್ರಿಗೂ ಕೆಲವರು ಕೆಲಸಕ್ಕೆ ಹೋಗೋರಿದ್ದಾರೆ. ಓಕೆ.